ಬೇಳೆ ಸಾಂಬಾರ್ ಮಾಡುವ ವಿಧಾನ. ಈಗ ಬೇಳೆ ಸಾಂಬಾರ್ ಹೆಂಗೆ ಮಾಡುವುದು ಎಂದು ನೋಡೋಣ ಬನ್ನಿ. ಫಸ್ಟು ಸ್ಟವನ್ನು ಹಚ್ಚಿ ಕುಕ್ಕರನ್ನು ಇಕ್ಕಿ 10ರಿಂದ 15 ಸೆಕೆಂಡ್ ಕಾಯಲು ಬಿಡಿ. ಆಮೇಲೆ 2ರಿಂದ 3 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ ನಂತರ ಸ್ವಲ್ಪ ಕಾಯಕ್ಕೆ ಬಿಡಿ. ಆದ ಮೇಲೆ ನಾವು 10 ನಿಮಿಷ ನೆನೆಸಿಕ್ಕಿರ ಬೇಳೆಯನ್ನು ಹಾಕಿ, ಏಕೆಂದರೆ ಅದು ನೆನೆಯಾಕಿರುವ ಬೇಳೆ ಸಾಫ್ಟಾಗಿರುತ್ತೆ ಮತ್ತು ಬೇಯಲು ಕೂಡ ಚೆನ್ನಾಗಿ ಬೇಯುತ್ತೆ. ಅದಕ್ಕೆ ಹಾಕಬೇಕು, ಅದು ನೆನೆಸಬೇಕು. ಆಮೇಲೆ ಹಾಕಿ ಅದನ್ನು ಆಮೇಲೆ ನಂತರ ಸ್ವಲ್ಪ ನೀರನ್ನು ಹಾಕಿ, ಆಮೇಲೆ ನಾನು ಹಚ್ಚಿಕೊಂಡಿರುವ ತರಕಾರಿಯನ್ನು ನೋಡಿ ಫಸ್ಟು ಬದನೆಕಾಯನ್ನು ಹಾಕಿ, ಬೀನ್ಸನ್ನು ಹಾಕಿ, ಕ್ಯಾರೆಟ್ ಅನ್ನು ಹಾಕಿ, ಆಮೇಲೆ ಟೊಮೆಟೊ ಅನ್ನು ಹಾಕಿದ ನಂತರ ಸ್ವಲ್ಪ ಅರಿಶಿನವನ್ನು ಹಾಕಿ, ಆಮೇಲೆ ಕುಕ್ಕರನ್ನು ಮುಚ್ಚಿ 2ರಿಂದ 3 ವಿಸಿಲ್ ಕೂಗು ನಂತರ ಇಕ್ಕಿ, ಅದನ್ನು ಸೈಡಲ್ಲಿ ಇಕ್ಕ ಮೇಲೆ ಈಗ ಒಗ್ಗರಣೆ ಮಾಡುವ ವಿಧಾನ. ಫಸ್ಟು ಸ್ಟವನ್ನು ಹಚ್ಚಿ ಬಾಣಲಿಯನ್ನು ಇಕ್ಕಿ 5 ಸೆಕೆಂಡ್ ಕಾಯಲು ಬಿಡಿ. ಆಮೇಲೆ 2ರಿಂದ 3 ಚಮಚ ಎಣ್ಣೆಯನ್ನು ಹಾಕಿ, 1 ಸ್ಪೂನ್ ಸಾಸಿವೆಯನ್ನು ಹಾಕಿ, 1 ಸ್ಪೂನ್ ಜೀರಿಗೆಯನ್ನು ಹಾಕಿ, ಅದು ಹಾಕಿದ ನಂತರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿಯನ್ನು ಹಾಕಿ, 2 ಈರುಳ್ಳಿಯನ್ನು ಕಟ್ಟು ಮಾಡಿಕೊಂಡು ಹಾಕುತ್ತಿದ್ದೇನೆ. ಆಮೇಲೆ ಶುಂಠಿಯನ್ನು ಹಾಕಿ, 2 ಹಸಿಮೆಣಸಿನಕಾಯನ್ನು ಹಾಕಿ, 3 ಒಣಗಿದ ಮೆಣಸಿನಕಾಯನ್ನು ಹಾಕಿ, ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳಿ. 1 ಸ್ಪೂನಷ್ಟು ಉಪ್ಪನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ ನಂತರ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಇಂಗನ್ನು ಹಾಕಿದ ನಂತರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಲೋ ಫ್ರೈಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಇದು ಬ್ರೌನ್ ಕಲರ್ ಬಂತು. ನಾವು ಖಾರದ ಪುಡಿಯನ್ನು ಹಾಕೋಣ, ಅಂದರೆ ಸಾಂಬಾರ್ ಪುಡಿಯನ್ನು ಹಾಕೋಣ. 1.5 ಸ್ಪೂನಷ್ಟು ನಾನು ಹಾಕ್ತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ. ಆಮೇಲೆ ಸ್ವಲ್ಪ 1 ಸ್ಪೂನಷ್ಟು ಅರಿಶಿನವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾಮೇಲೆ 1 ಚೊಂಬಷ್ಟು ನೀರನ್ನು ಹಾಕಿ, ಅದನ್ನು ಫ್ರೈ ಮಾಡಿ.
ಅದು ಫ್ರೈ ಮಾಡಿದ್ರೆ ಈ ಥರ ಕಲರ್ ಕೂಡ ಬರುತ್ತೆ ನೋಡಿ. ಸ್ವಲ್ಪ ಹೈಯರ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ನೋಡಿ ಒಂದು ಕಲರ್ ಕೂಡ ಬಂತು. ಕುಕ್ಕರ್ ಒಳಗೆ ಹಾಕೋಣ. ಈಗ ಕುಕ್ಕರನ್ನು ಸ್ಟವ್ ಮೇಲೆ ಇಕ್ಕೋಣ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ನೀರಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ಕುಕ್ಕರನ್ನು ಮುಚ್ಚಿ 3 ರಿಂದ 4 ವಿಜಿಲ್ ಕೂಗಗಂಟ ಇಡಿ. ನೋಡಿ ನಮ್ಮ ಬೇಳೆ ಸಾಂಬಾರ್ ರೆಡಿಯಾಗಿದೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.